ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಇವತ್ತು ಏನಪ್ಪ ವಿಷಯ ಅಂದರೆ ನಾನೊಂದು ಟೆಂಪಲ್ಗೆ ಹೋಗ್ತಾನೆ. ಆ ಟೆಂಪಲ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯನೇ. ಎಲ್ಲೂ ಸಿಗದ ಬೆಳಕೊಂದು ಕಾಣುವ ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ, ಉಸಿರೇ ನನ್ನುಸಿರೇ. ನೋಡ್ಕೊಂಬಂದ್ರಲ್ಲ ಗೈಸ್, ಯಾವ ಲೆವೆಲಿಗೆ ಕ್ರೌಡ್ ಇದೆ ಅಂದರೆ ಒಬ್ಬ ನಾರ್ಮಲ್ ಕ್ಯೂವಲ್ಲಿ ಹೋದರೆ 4-5 ಅವರ್ ಬೇಕಾಗುತ್ತೆ ಕಂಪಲ್ಸರಿ. ನಾನು ಟಿಕೆಟ್ ತಂದು ಹೋಗಿದ್ದೆ, ಎಷ್ಟು ಅವರ್ ಆಯಿತು, 2-2.5 ಅವರ್ ಆಯಿತು ದರ್ಶನ ಮಾಡೋಕ್ಕೆ. ಸೊ ಈ ಟೆಂಪಲ್ನ ವಿಶೇಷತೆ ಏನು, ಯಾಕೆ ಇಷ್ಟು ಜನ ಬರ್ತಾರೆ ಅಂದರೆ, ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಯಾರು ಯಾವುದೇ ಥರದ ಕೆತ್ತನೆ ಏನು ಮಾಡಿಲ್ಲ. ಸೊ ಒಂದು ಬೆಟ್ಟದಲ್ಲಿ ಒಂದು ಕಲ್ಲು ಬಂಡೆಗೆ ಆ ತಾಯಿ ವಿಗ್ರಹ ಮೂಡಿರೋದು ಅದಟ್ಟಿಗೆ, ಅಂದರೆ ಆ ತಾಯಿನೇ ಉದ್ಭವ ಆಗಿರೋದು, ಮೂಲ ಉದ್ಭವ ದೇವತೆ ಅಂತಲೇ ಹೆಸರು ವಾಸಿಯಾಗಿದೆ. ಸೊ ಆಗಿಂದು ಇಷ್ಟೆಲ್ಲ ತುಂಬ ಇದೆ, ಅದು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೊಕೇಶನ್ ಹಾಕಿರ್ತೀನಿ. ನೀವು ಫ್ರೀ ಇದ್ದಾಗ ಬಂದು ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿದೆ ಟೆಂಪಲ್ಲು. ನಮ್ಮದೇ ನಾನೊಂದು ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಲ್ವಾ. ಸೊ ಎಲ್ಲರ ಜೀವನದಲ್ಲಿ ಈ ಒಂದು ಘಟನೆ, ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನಪ್ಪ ಅಂದರೆ, ಸೊ ಯಾವುದೋ ಒಂದು ಖುಷಿ ಟೈಮಲ್ಲಿ ನಮಗೆ ದೇವರಿದ್ದಾನೆ ಅನ್ನೋ ಒಂಥರ ಹಂಚ್ಕೊಂಡಿರ್ತೀವಲ್ಲಪ್ಪ, ದೇವರಿದ್ದಾನೆ ನಮ್ಗೆ ಕಾಪಾಡ್ದ, ಇಲ್ಲ ದೇವರಿದ್ದಾನೆ, ದೇವರಿಲ್ಲದೆ ನಾವಿಲ್ಲ ಅನ್ನೋರು ಇದ್ದಾರೆ. ಆಮೇಲೆ ಯಾವುದೋ ಕಷ್ಟದ ಟೈಮಲ್ಲಿ ತುಂಬ ಅನಾಹುತಗಳಾಗಿರೋಕಾರ, ಇಲ್ಲ ಏನೋ ಒಂದು ಕೆಟ್ಟ ಘಟನೆ ಆದಾಗ, ಇಲ್ಲಪ್ಪ ದೇವರೇ ಇಲ್ಲ, ನಮ್ಮ ಜೀವನದಲ್ಲಿ ದೇವರೇ ಇಲ್ಲ, ನಾವು ದೇವ್ರು ನಂಬೋದೇ ಇಲ್ಲ ಅನ್ನೋ ಘಟನೆಗಳು ಎಲ್ಲರ ಜೀವನದಲ್ಲಿ ಆಗಿರುತ್ತೆ. ಹೇಳ್ಬೇಕಂದ್ರೆ ಸ್ಪೆಷಲಿ ನಾವು ತುಂಬ ಸರಿ ಅಂದ್ಕೊಂಡಿದ್ದೀನಿ ನಾನು. ಸೊ ಹಂಗೆ ಎಲ್ಲರಿಗೂ ಆ ಥರ ಆಗಿರುತ್ತೆ, ಅನಿಸಿರುತ್ತೆ ಅಂತ ನಾನು ಅಂದ್ಕೊತಿದ್ದೀನಿ. ಸೊ ಯಾಕೆ ಆ ಥರ ಆಗುತ್ತಂದರೆ, ನಮ್ಮ ಒಂದು ಮೈಂಡ್ ಸೆಟ್ ಆಗಿನ ಸದ್ಯದ ಪರಿಸ್ಥಿತಿಗೆ ನಾವು ಆ ಥರ ದೇವ್ರನ್ನ ಅನ್ನೋದಾಗಲಿ, ಬೈಯೋದಾಗಲಿ, ದೇವ್ರು ಇದನ್ನಾಗಲಿ ಅಂತೇಳಿ ನೆನೆಸ್ಕೊಳ್ಳೋದಾಗಲಿ, ಪೂಜೆ ಮಾಡೋದಾಗಲಿ ಮಾಡ್ತೀವಿ. ಸೊ ನನ್ನ ಕಡೆಯಿಂದ ಹೇಳ್ಬೇಕಂತಂದರೆ ದೇವ್ರು ಇದ್ದಾನೆ ಗೈಸ್. ಬಿಕಾಸು ನಾವು ಇವತ್ತಿನವರೆಗೂ ಇಲ್ಲಿವರೆಗೂ ಜರ್ನಿಯಲ್ಲಿದ್ದೀವಿ, ಉಸಿರಾಡ್ತಿದ್ದೀವಿ ಅಂದರೆ ನಾನು ನಂಬೋದು ಆ ದೇವರಿಂದನೇ ಮಾತ್ರ. ದೇವರು ಇರೋದ್ರಿಂದ ಮಾತ್ರನೇ ನಾವು ಉಸಿರಾಡ್ತಾ ಇದ್ವಿ, ಬದುಕಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ, ಎಲ್ಲನೂ ಆಗ್ತಾಯಿದೆ. ಸೊ ದೇವರೇ ಇಲ್ಲ ಅಂದಿದ್ರೆ ನಾವು ಇಲ್ಲೇ ಗಂಟೆ ಜರ್ನಿ ಇರ್ತಿಲ್ಲ. ಬಿಕಾಸ್ ಯಾಕಪ್ಪ ಅಂದರೆ ಎಲ್ಲರ ಜೀವನದಲ್ಲಿ ಯಾವುದೋ ಒಂದು ಘಟನೆಗಳು ಆಗಿರುತ್ತೆ. ತುಂಬ ಸರಿ ಆಕ್ಸಿಡೆಂಟು, ಇನ್ನೊಂದು ಅಂತ ಟೈಮಲ್ಲೆಲ್ಲ ನಾವು ಸೇಫ್ ಆಗಿದ್ವು ಅಂದರೆ ಅಲ್ಲಿ ನಮ್ಮ ಯಾರೋ ಬಂದು ಕಾಪಾಡಿರೋದಲ್ವ, ಒಂದು ದೇವರೇ ಒಂದು ಚಾನ್ಸ್ ಕೊಟ್ಟು ನಮಗೆ ಒಂದು ಅವಕಾಶ ಕೊಟ್ಟು ಕಳಿಸಿರ್ತಾನೆ. ಸೊ ದೇವ್ರು ಇದ್ದಾನೆ ಅಂತ ನಾನು ಸಂಪೂರ್ಣವಾಗಿ ನಂಬ್ತೀನಿ. ಸೊ ಯಾಕಪ್ಪ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ನಾನು ನಂಬೋ ಒಂದು ದೇವರು ಇದೆ, ಅದು ಶ್ರೀ ಬಂಡಿ ಮಂಕಳಮ್ಮವ್ವ ಟೆಂಪಲ್ ಅಂತೇಳಿ ಇಲ್ಲೇ ಬೆಂಗಳೂರಲ್ಲಿದೆ, ಗೋವಿಪುರ ಅಂತೇಳಿ ಬನಶಂಕರಿ ಹತ್ರ ಬರುತ್ತೆ ಆಲ್ಮೋಸ್ಟು. ಸೊ ಹಂಗೆ ಎಲ್ಲ ಧರ್ಮದಲ್ಲೂ ಅವ್ರವ್ರಿಗೆ ಇಷ್ಟಪಟ್ಟು ದೇವ್ರು ಇರ್ತಾನೆ, ಇಷ್ಟ ಆಗಿರೋ ದೇವ್ರು ಇರ್ತಾನಲ್ವ. ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಜೈನ ಇರ್ಬೋದು, ಈ ಥರ ಎಲ್ಲ ಒಂದು ಧರ್ಮದಲ್ಲೂ ಅವ್ರವ್ರ ದೇವರು ಅವ್ರಿಗೆ ಇಷ್ಟವಾಗಿರುತ್ತೆ. ಎಲ್ಲ ಧರ್ಮದಲ್ಲೂ ಅವ್ರವ್ರ ಫೇವ್ರೇಟ್ ದೇವ್ರು ಇರ್ತಾರೆ, ಓಕೆನಾ. ಸೊ ಹಂಗೆ ನಮಗೂ ಒಂದು ಫೇವ್ರೇಟ್ ದೇವರು ಅಂಡ್ ನಾನು ತುಂಬ ನಂಬೋ ಒಂದು ದೇವ್ರು ಅಂದರೆ ಶ್ರೀ ಬಂಡೆ ಮಹಾಕಾಳಿಯಮ್ಮ ದೇವಸ್ಥಾನ ಬೆಂಗಳೂರಲ್ಲೇ ಇದೆ. ಸೊ ಇರೋರಿಗೆ ಎಲ್ಲ ಹೇಳ್ತೇನೆಂದರೆ, ಯಾವಾಗಾದರೂ ಫ್ರೀ ಮಾಡ್ಕೊಂಡು ಒಂದು ಸರಿ ವಿಸಿಟ್ ಮಾಡಿ, ನಿಮಗೆ ಆಗುವಂಥ ಅನುಭವನ ಹಂಚ್ಕೊಳ್ಳಿ. ತುಂಬ ಪವರ್ಫುಲ್ ಟೆಂಪಲ್ ಅದು, ತುಂಬ ಅಂದರೆ ತುಂಬ ಜನ ಬರ್ತಾರೆ. ಇವತ್ತು ಆ್ಯಕ್ಚುಲಿ ನಾನು ಶುಕ್ರವಾರ ಕಡಿಮೆ ಜನ ಇರ್ತಾರೆ ಅಂತ ಹೋಗಿದ್ದೆ, ಆಷಾಢ ಅಂತೇಳಿ ತುಂಬ ಅಂದರೆ ತುಂಬ ಜನ. ಇವತ್ತು ಟಿಕೆಟ್ ತೊಗೊಂಡ್ರೂ 2 ಅವರ್ಸ್ ವೆಯ್ಟ್ ಮಾಡಿದ್ದೀನಿ ದರ್ಶನಕ್ಕೆ. ಸೊ ಆ ಥರ ಸುಮ್ಮನೆ ಎಲ್ಲ ಕಡೆ ಎಲ್ಲ ಜನ ಬರಲ್ಲ. ಒಂದೇನೋ ಒಂದು ನಂಬಿಕೆ ಅಂದ್ಕೊಂಡಿದ್ದು ಇಲ್ಲ ಯಾವುದೋ ಒಂದು ಅವ್ರಿಗೆ ಆಗಿರುತ್ತಲ್ವ, ಅದಕ್ಕೋಸ್ಕರನೇ ಜನಗಳು ಬರ್ತಾರೆ.
ಸೊ ನನಗೇನೋ ಆಯ್ತಪ್ಪ ನೀನು ಯಾಕೆ ಹೋದಪ್ಪ ಅಂತ ಕೇಳ್ಬೋದು. ನನಗೇನಾಗಿಲ್ಲ, ಒಂದು ಚೆನ್ನಾಗಿಟ್ಟಿದೆ ದೇವ್ರು ಸಾಕು. ಚೆನ್ನಾಗಿ ಮೀನ್ಸ್ ಯಾವುದೇ ರೋಗ ಇಲ್ದ, ಯಾವುದೇ ಅನಾಹುತಗಳಿಲ್ದ ಕಾಪಾಡಿದ್ರಲ್ಲ ಅಷ್ಟೇ ಸಾಕು. ನನಗೆ ಬೇರೆ ಅಷ್ಟೇ ಆಯಸ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂಬಂದೆ ನಾನು ಇವತ್ತು ಹೋಗಿ. ಸೊ ಹಂಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಬಂದಿದ್ದೀನಿ. ಸೊ ನಿಮ್ಮ ಫೇವ್ರೇಟ್ ದೇವ್ರು ಆ್ಯಂಡ್ ನೀವು ತುಂಬ ನಂಬುವ ದೇವರು ಹೆಸರು ಏನಂತೇಳಿ ಕಾಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ಟೈಮ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.